ನಾ ಇಲ್ಲಿ ಅಕ್ಕಿಗೆ ಸ್ವಲ್ಪ ಚಕ್ಕಿ ಲವಂಗ ಈ ಥರ ಮಸಾಲೆ ಐಟಮ್ಸ್ ಹಾಕ್ಕೊಂಡೀನಿ. ಈ ಥರ ಹಾಕೋದ್ರಿಂದ ಅಕ್ಕಿ ಒಳಗೆ ಹುಳ ಅದಾಗೋದಿಲ್ಲ. ಅವ ನಾರ್ಮಲ್ ಅನ್ನ ಮಾಡ್ಕೊಳೋಕ್ಕಿಂತ ಇದು ಬುತ್ತಿ ಉಂಡೆ ಅಂದ ತಕ್ಷಣ ಸ್ವಲ್ಪ ಮೆತ್ತಗನ ಬೇಕು. ಮೆತ್ತಗಾಗೋ ಸಂಬಂಧ ನಾವು ಇದನ್ನು ಕುಕ್ಕರ್ ಒಳಗೆ ಮಾಡ್ಕೊಳತ್ತೀವಿ. ಈಗ ಇದನ್ನು 2 ಸಲ ಚಂದಗೆ ತೊಳ್ಕೊಳ್ಳೋಣ. ಹಿಂಗೆ ಕಿವುಚಿ ತೊಳಿಬೇಕು 1-2 ಸಲ. ಆಮೇಲೆ ಇದಕ್ಕೆ ನಾವು ನಾರ್ಮಲ್ ಏನು ರೈಸ್ ಮಾಡ್ಕೊತೀವಲ್ಲ ಅದಕ್ಕಿಂತ ಜಾಸ್ತಿ 2 ಪಟ್ಟು ಜಾಸ್ತಿ ಅಷ್ಟು ನೀರು ಹಾಕ್ಕೋಬೇಕು. ಅನ್ನ ಮೆತ್ತಗಾಗಬೇಕು. ಇಲ್ಲಿ ತೋರ್ಸತ್ತಾರ ನೋಡ್ರಿ, ಈ ಥರ ಇದು ಬೆರಳಿನ ಮೇಲೆ ಬರ್ಬೇಕು. ನಾವು ನಾರ್ಮಲ್ ಇಡಬೇಕಾದ್ರೆ ಇಷ್ಟು ಇಡ್ತೇವೆ. ಈಗ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಕುಕ್ಕರ್ ಮುಚ್ಕೊಳ್ಳೋಣ. ಈಗ ರೊಟ್ಟಿ ಹಾಕ್ತೀನಿ, ಒಂದು ಏಲಕ್ಕಿ ಹಾಕ್ತೀನಿ, ಸ್ವಲ್ಪ ಕಾಳು ಮೆಣಸು ಹಾಕ್ತೀನಿ. ರುಬ್ಬಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀರು ಇದನ್ನು ರುಬ್ಕೋಬೇಕು. ಇಷ್ಟಾದ್ರೆ ಸಾಕು. ರುಬ್ಕೊಂಡಿದ್ದಾಗೈತ್ರಿ. ಈಗ ಎಣ್ಣೆ ಕಾಯಿ ಕಟ್ಕೊಂಡಿನಿ ರೀ. ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ತೀನಿ, ಒಣಮೆಣಸಿನ್ಕಾಯಿ ಹಾಕ್ತೀನಿ, ಕರಿಬೇವು. ಒಗ್ಗರಣೆ ಕೆಳಗೆ ಇಳಿಸ್ಕೊಂಡ್ಮೇಲೆ ಅದೇನು ಮಸಾಲೆ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕೊಳ್ಳೋಣ. ಈಗ ಮಸಾಲಿದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನೀಗ ಚಂದಗೆ ಮಿಕ್ಸ್ ಮಾಡ್ಕೋಬೇಕು. ಅದೇನು ಒಗ್ಗರಣೆ ಹಾಕ್ಕೊಂಡವಲ್ಲ ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಚಂದ ಕೂಡ್ಕೋಬೇಕು. ಈಗ ಇದು ಅನ್ನ ಆಗೈತಿ. ಇದನ್ನು ನಾವೀಗ ಮಿಜ್ಕೋಬೇಕು. ಕಡಿಮೆ ಹಾಕಿದ್ರಲ್ಲ ಈಗ ಹಾಕಾಕತ್ತಾರ. ಈಗ ನಾವು ಸ್ವಲ್ಪ ನಮ್ಗೆ ಎಷ್ಟು ಬೇಕಾ ಇದು ಮಾಡ್ಕೊಳಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೋಬೇಕು. ಕುಕ್ಕರ್ ಸಿಟಿ ಆರಿದ ತಕ್ಷಣ ಫಸ್ಟ್ ತಕ್ಕೊಂಡು ಈ ಥರ ಮಿಜ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಆರಿದ ಮೇಲೆ ಮಿಜ್ಕೊಳಕ್ಕೆ ಸರಿಯಾಗಲ್ಲ. ಬಿಸಿ ಇದ್ದಾಗನ ಈ ಥರ ಮಾಡ್ಕೋಬೇಕು. ಇಂಥ ರೆಸಿಪಿ ಎಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಮಲೆನಾಡು ಕಡೆ ಭಾಳ ಮಾಡ್ತಾರೆ. ಯಾಕಂದರೆ ನಮ್ಮ ಮಮ್ಮಿ ಶಿಕಾರಿಪುರದವ್ರು ಅಂತ ಹೇಳಿದ್ರಲ್ಲ, ಹಾಗಾಗಿ ಈ ರೆಸಿಪಿ ಮಾಡ್ತಾರೆ. ನಾವು ಸಣ್ಣವರಿದ್ದಾಗಿಂತನೂ ಈ ರೆಸಿಪಿ ತಿಂತೀವಿ. ಹುಣಸೆ ಹುಳಿ ಹಾಕೋದ್ರಿಂದ ಇದನ್ನು ಸ್ವಲ್ಪ ತನ ಆದ್ರೂ ನಾವು ಅಂದ್ರೆ ತಿನ್ನಾಕ ಚಲೋ ಇರ್ತೈತಿ. ಅದ ಮೊಸರು ಹಾಕ್ಕೊಂಡ್ರೆ 1 ಹೊತ್ತಿಗೆ ಅಷ್ಟು ತಿನ್ಬೋದ. ಹುಣಸೆ ಹುಳಿ ಹಾಕ್ಕೊಂಡ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಅದು ಇಟ್ಕೊಂಡು ತಿನ್ಬೋದು. ಹುಣಸೆ ಹುಳಿ ಹಾಕ್ಕೊಳತ್ತಾರ. ಮತ್ತೇನು ಹಾಕ್ಕೊಂತಾರ? ಮೊಸರು. ಇದಿಲ್ಲ ಅಂದ್ರೆ ಹುಣಸೆ ಹುಳಿ ಹಾಕ್ಲಿಲ್ಲ ಅಂದ್ರೆ ಇದಕ್ಕೆ ಮೊಸರು ಹಾಕೋತಾರ. ಅದೇನು ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ವಲ್ಲ ಒಗ್ಗರಣೆದ ಅದನ್ನು ಹಾಕ್ಕೊಳತ್ತಾರ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತು ಇದನ್ನು ಇದೇ ಥರ ಚಂದ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಎಷ್ಟು ನಾವು ಈ ಥರ ಮಿಜ್ಕೊತೇವಲ್ಲ ಅಷ್ಟು ಉಂಡೆ ಚಲೋ ಬರ್ತಾವೆ. ಮತ್ತು ಎಲ್ಲ ಕಡೆನೂ ಮಸಾಲೆ ಚಂದ ಹಚ್ಕೋತೈತಿ. ನಾನು ನನ್ನ ಮಮ್ಮಿ ಕಡೆ ಈ ರೆಸಿಪಿ ಭಾಳ ಮಾಡಿಸ್ಕೊಂಡು ತಿಂತೀನಿ. ನನಗಂತೂ ಇದು ಭಾಳ ಇಷ್ಟ. ತುಪ್ಪನಾರ ಹಾಕ್ಬೇಕಿತ್ತು ಅದಕ್ಕೊಂದಿಟ್ಟು ಅನ್ನಕ್ಕಲ್ಲ. ಮತ್ತು ಇನ್ನೊಂದು, ಈ ಬುತ್ತಿ ಉಂಡಿಗೆ ನಾವು ಯಾವುದೇ ಥರ ಖಾರ ಮೆಣಸಿನ್ಕಾಯಿ ಆಗಲಿ ಆ್ಯಡ್ ಮಾಡಿರೋದಿಲ್ಲ. ಅದೇನು ರುಬ್ಕೊಳ್ಬೇಕಾದ್ರೆ ಮೆಣಸಿನ್ಕಾಳು ಹಾಕಿರ್ತೇವಲ್ಲ ಅಷ್ಟು ಖಾರ ಮತ್ತು ಒಗ್ಗರಣೆ ಒಳಗೆ ಒಣ ಮೆಣಸಿನ್ಕಾಯಿ, ಅದರಿಂದ ಇದು ಅಷ್ಟು ಖಾರ ಅಂತ ಅನ್ಸೋಂಗಿಲ್ಲ.
ಬೇಸಿಗೆ ಒಳಗೆಲ್ಲ ಈ ಥರ ಮಾಡ್ಕೊಂಡು ತಿಂದ್ರೆ ಆರಾಮ್ ಅನ್ನಿಸ್ತೈತಿ. ಮಸಾಲೆ ಐಟಮ್ಸ್ ತಿನ್ನೋಕ್ಕಿಂತ ಹಿಂಗೆ ಮಾಡ್ಕೊಂಡು ತಿಂದ್ರೆ ಚಲೋ. ಈಗ ನಾವು ಈ ಥರ ಬಟ್ಲ ತೊಗೊಂಡೀವಿ, ಇಲ್ಲಾಂದ್ರೆ ನೀವು ಪ್ಲೇಟು ತೊಗೋಬೋದು ಸಣ್ಣ. ಈ ಥರ ಬೌಲ್ ತೊಗೊಂಡು ನಮಗೆ ಎಷ್ಟು ಸೈಜಿಂದ ಬೇಕು ಅಷ್ಟು ಸೈಜಿಂದ ಈ ಥರ ಏನು ಮುದ್ದೆ ತಡ್ತಾರಲ್ಲ ಆ ಥರ ಇದನ್ನು ಉಂಡೆ ಮಾಡ್ಕೊತ ಹೋಗ್ಬೇಕು ಈ ಥರ. ಮತ್ತು ಅದನ್ನು ಸ್ವಲ್ಪ ಮಸಾಲೆ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಅದರೊಳಗೆ ಎಣ್ಣೆ ಇಡೋದ್ರಿಂದ ಬುತ್ತಿ ಉಂಡೆ ಈ ಥರ ತಟ್ಟಾಕ ಚಲೋ ಆಗ್ತೈತಿ. ಹಿಂಗೆ ಇದಕ್ಕೆ ಸ್ವಲ್ಪ ಈ ಥರ ಮಸಾಲೆ ಹಚ್ಕೊಂಡು ಹಿಂಗೆ ಒಂದೊಂದು ಉಂಡಿನ ಈ ಥರ ಇಟ್ಕೊಂಡು ಹೋಗ್ಬೇಕು. ಮತ್ತು ನೆಕ್ಸ್ಟ್ ಒನ್ನು ಇದೇ ಥರ ಮಾಡೋಣ. ಸ್ವಲ್ಪ ಮಸಾಲೆ ಹಾಕ್ಕೊಂಡು ಈ ಥರ ಅನ್ನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಉಂಡೆ ಕಟ್ಕೊತ ಹೋಗ್ಬೇಕು. ಇದೇ ಥರ ನಾವು ಎಲ್ಲ ಬುತ್ತಿ ಉಂಡಿನೂ ರೆಡಿ ಮಾಡ್ಕೊಳ್ಳೋಣ. ಈಗ ನಮ್ದೆಲ್ಲ ಬುತ್ತಿ ಉಂಡಿನೂ ಈ ಥರ ರೆಡಿ ಆಗ್ಯಾವ. ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಪುಡಿ ಚಟ್ನಿ, ಶೇಂಗಾ ಚಟ್ನಿ ಪುಡಿ ಇಲ್ಲ ಪುಟಾಣಿ ಚಟ್ನಿ ಪುಡಿ ಮತ್ತು ಅದ್ರ ಜೊತೆ ಕೊಬ್ಬರಿ ಚಟ್ನಿನ ಕಾಂಬಿನೇಷನ್ ಆಗಿ ಹಚ್ಕೊಂಡು ತಿನ್ನತ್ರ ಒಂದು 2-3 ಬುತ್ತಿ ಉಂಡೆ ಆರಾಮ್ ಒಳಗೆ ಹೊಕ್ಕಾವ ನೋಡ್ರಿ. ನಮ್ಮ ಮಮ್ಮಿ ಮಾಡಿದ್ದು ಈ ಬುತ್ತಿ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ.